ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದರೆ ಮುಖೇಶ್ ಅಂಬಾನಿ. ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ. ನಮ್ಮ ದೇಶದ ನಂಬರ್ 1 ಬಿಸ್ನೆಸ್ ಮ್ಯಾನ್. ಇವರ ಒಂದು ಜಾತಕ ವಿಶ್ಲೇಷಣೆ ಯಾವ ರೀತಿ ಇರುತ್ತೆ ಅಂತ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಇವರು ಹುಟ್ಟಿರುವಂಥದ್ದು 19/4/1957, 1953 ಈಡನಲ್ಲಿ. ಇವರ ನಕ್ಷತ್ರ ಬಂದು ಮೂಲ ನಕ್ಷತ್ರ, 4ನೇ ಪಾದ, ವೃಶ್ಚಿಕ ಲಗ್ನ ಮತ್ತೆ ಧನುರ್ ರಾಶಿಯಲ್ಲಿ ಇವರು ಜನನ ಆಗಿರುತ್ತಾರೆ. ಮೊದಲನೇ ವಿಚಾರ ಏನಪ್ಪಾ ಅಂದ್ರೆ ಮೂಲ ನಕ್ಷತ್ರ ಅಂದ ತಕ್ಷಣ ಪ್ರತಿಯೊಬ್ರು ಎದುರುಕೊಳ್ತಾರೆ. ನೋಡಿ, ನಂಬರ್ 1 ಫೇಮಸ್ ಆಗಿರುವಂತ ನಂಬರ್ 1 ಬಿಸ್ನೆಸ್ ಮೆನ್ ಆಗಿರುವಂತವರು ಕೂಡ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಇದಕ್ಕೆ ಉದಾಹರಣೆ ನಾನು ಯಾಕೆ ನೇಮ್ ಫೇಮ್ ಇರುವಂತಹ ಆರೋಸ್ಕೋಪ್ ವಿವರಣೆ ಕೊಡ್ತಾ ಇರ್ತೀನಿ, ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಇರ್ತೀನಿ ಅಂದ್ರೆ ಇದೇ ವಿಚಾರಕ್ಕೆ. ಪ್ರತಿಯೊಬ್ಬರು ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಸರಸ್ವತಿ ದೇವಿ ಹುಟ್ಟಿರುವಂತ ನಕ್ಷತ್ರ ಆಗಿರುತ್ತೆ, ಮತ್ತೆ ಆಂಜನೇಯ ಸ್ವಾಮಿ ಹುಟ್ಟಿರುವಂತ ನಕ್ಷತ್ರ ಮೂಲ ನಕ್ಷತ್ರ. ಸೊ ನೀವೇನಾದ್ರೂ ಮೂಲ ನಕ್ಷತ್ರದಲ್ಲಿ ಜನನ ಆಗಿದ್ರೆ ಖಂಡಿತ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ, ನನ್ಗೆ ಯಾರು ಮದುವೆ ಆಗಲ್ಲ, ಖಂಡಿತ ಇಲ್ಲ. ನೀವು ಚೆನ್ನಾಗಿ ಓದ್ತೀರಾ, ಒಳ್ಳೆ ವರನೂ ಕೂಡ ಬರುತ್ತೆ, ಒಳ್ಳೆ ವಧು ಕೂಡ ಬರುತ್ತೆ. ಇಬ್ರು ಎದುರ್ಕೊಳ್ತಾರೆ ಈ ಕಾಲದಲ್ಲಿ. ಮೂಲ ನಕ್ಷತ್ರ ಸರ್ ನನ್ ಮದುವೆ ಆಗಲ್ವಾ, ಆಶ್ಲೇಷ ನಕ್ಷತ್ರ ಸರ್ ಅಂತ. ಖಂಡಿತ ಇಲ್ಲ. ನಿಮ್ಮ ಒಂದು ದಶಾಭುಕ್ತಿಗಳು ಅಂದ್ರೆ ಈ ರೀತಿ ಇರುತ್ತೆ ದಶಾಭುಕ್ತಿಗಳು, ಆ ಕಾಂಬಿನೇಷನ್ಸ್ ಬಂದಾಗ ಪ್ರತಿಯೊಬ್ಬರಿಗೂ ಮದುವೆ ಆಗುವಂಥದ್ದು. ಮೊದಲಿಂದಾಗಿ ಇವರು ಆರೋಸ್ಕೋಪ್ ನೋಡೋಣ. ನೋಡಿ, ಇವರು ಲಗ್ನದಲ್ಲೇ ಶನಿ ಗ್ರಹ ಇರುವಂಥದ್ದು. ಒಂದೇ ಮನೆ ಲಗ್ನ ಅಂತ ತಗೊಳ್ತೀವಿ. ವೃಶ್ಚಿಕ ಲಗ್ನದಲ್ಲಿ ಇವರ ಜೀವನ, ಇವರ ಒಂದು ವೃಶ್ಚಿಕ ಲಗ್ನದಲ್ಲಿ ಶನಿ ಇರುವಂಥದ್ದು, 2ನೇ ಮನೆಯಲ್ಲಿ ಚಂದ್ರಗ್ರಹ ಇರುವಂಥದ್ದು, ಮತ್ತೆ 6ನೇ ಮನೆಯಲ್ಲಿ 4 ಗ್ರಹ ಸೂರ್ಯ, ಬುಧ, ಶುಕ್ರ ಮತ್ತೆ ಕೇತು, 7ನೇ ಮನೆಯಲ್ಲಿ ಕುಜ, 10ನೇ ಮನೆಯಲ್ಲಿ ಗುರು, 12ನೇ ಮನೆಯಲ್ಲಿ ರಾಹು ಇರುವಂಥದ್ದು. 7ನೇ ಮನೆಯಲ್ಲಿ ಕುಜ ಇದ್ರೆ ಕುಜ ದೋಷ ಅಂತ ಎಲ್ಲರೂ ಹೇಳ್ತಾರೆ. ಕಾಂಬಿನೇಷನ್ ಅಲ್ಲೂ ಡಿಗ್ರಿ ವೈಸ್ ಅಲ್ಲೂ ಕೂಡ ಕುಜ 7ನೇ ಮನೆಯಲ್ಲಿ ಇರುತ್ತೆ. ನೋಡಿ ಎಷ್ಟು ಜನ ಕುಜ ದೋಷ ಇರುತ್ತೆ ಅಂತ ನಾನು ಪ್ರತಿ ಎಪಿಸೋಡ್ ಹೇಳ್ತಾ ಇರ್ತೀನಿ. ಯಾರ್ಯಾರ ಜಾತಕದಲ್ಲಿ ಕುಜ ದೋಷ ಇರುತ್ತೆ ಅವರು ಫೇಮಸ್ ಆಗಿರ್ತಾರೆ, ಮತ್ತೆ ಏನೇ ಜೀವನದಲ್ಲಿ ಕಷ್ಟಗಳು ಬಂದರೂ ಅವರು ನಿಭಾಯಿಸ್ತಾರೆ. ಕುಜ ದೋಷ ಇದ್ರೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ, ಅದಕ್ಕೆ ಶಾಂತಿ ಮಾಡಿಸೋ ಅವಶ್ಯಕತೆ ಇಲ್ಲ ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ ಇದಕ್ಕೇನೆ. ನೋಡಿ, ಫೇಮಸ್ ಆಗಿರುವಂಥವ್ರ ಜಾತಕ ನಾನು ಯಾವುದೇ ಹಾಕೊಳ್ಳಿ, ಎಲ್ರಿಗೂ ಕುಜ ದೋಷ ಇದೆ. ಏನಕ್ಕೆ ಅಂದ್ರೆ ಅವ್ರು ಏನೇ ಸ್ಟ್ರಾಂಗ್ ಅಂದ್ರೆ ವಿಲ್ ಪವರ್ ಅವ್ರಿಗೆ ಜಾಸ್ತಿ ಇರುತ್ತೆ, ಅವ್ರಿಗೆ ಸಮಸ್ಯೆ ಕೂಡ ಬರುತ್ತೆ, ಅದೇ ರೀತಿ ಫೇಸ್ ಮಾಡ್ತಾರೆ. ಹಂಗ್ ಮಾಡಿದ್ರೇನೆ ಅವರು ಫೇಮಸ್ ಆಗ್ತಾರೆ ಹೊರತು ಸುಮ್ಮನೆ ಇದ್ರೆ ಫೇಮಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಅವ್ರು ಎಫರ್ಟ್ ಹಾಕ್ತಾರೆ, ಅವರು ಫೇಮಸ್ ಆಗುವಂಥದ್ದು. ಈಗ ಕಾಂಬಿನೇಷನ್ ಅಲ್ಲಿ ಲಗ್ನದಲ್ಲೇ ಶನಿ ಗ್ರಹ ಇರುವಂಥದ್ದು. ಶನಿ ಬಂದು ಇಲ್ಲೂ ಕೂಡ ಡಿಗ್ರಿ ವೈಸ್ ಅಲ್ಲಿ ಒಂದೇ ಮನೆಯಲ್ಲಿ ಇದೆ, ಮತ್ತೆ ಕೇತು ಬಂದು 6ನೇ ಮನೆಯಲ್ಲಿದೆ. ಡಿಗ್ರಿ ವೈಸ್ ಅಲ್ಲಿ ನಾನು ನೋಡ್ತೀನಿ ಪ್ರತಿ ಸಲ ಮೇನ್ ಚಾಟ್ಗೂ ಮತ್ತೆ ಡಿಗ್ರಿ ವೈಸ್ಗೂ ಏನಾದ್ರು ಟಿಲ್ಟ್ ಇದೆ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕೇತು ಇವರ ಜಾತಕದಲ್ಲಿ 6ನೇ ಮನೆಯಲ್ಲಿ ಇರುವಂತದ್ದು. ಸೊ ಡಿಗ್ರಿ ವೈಸ್ ಅಲ್ಲೇ ಇಲ್ಲಿ ಜಾಗ ಇಲ್ಲ ಅಂತ ಮೇಲೆ ಆರೋದು ಬರ್ದಿದ್ದೀನಿ. ಡಿಗ್ರಿ ವೈಸ್ ಅಲ್ಲೇ 6ನೇ ಮನೆಯಲ್ಲಿ ಇರುವಂತದ್ದು. ಮತ್ತೆ ಶುಕ್ರ ಕೂಡ 6ನೇ ಮನೆಯಲ್ಲಿ ಡಿಗ್ರಿ ವೈಸ್ ಅಲ್ಲೇ ಇದೆ. ಸೂರ್ಯ ಕೂಡ 6 ಡಿಗ್ರಿ ವೈಸ್ ಅಲ್ಲೇ ಇದೆ. ಚಂದ್ರ 2ನೇ ಮನೆಯಲ್ಲಿ ಇರುವಂತದ್ದು ಡಿಗ್ರಿ ವೈಸ್ ಅಲ್ಲೇ. ಕುಜ 7ನೇ ಮನೆಯಲ್ಲಿ ಡಿಗ್ರಿ ವೈಸ್ ಅಲ್ಲಿ ಇದೆ. ರಾಹು ಕೂಡ 12ನೇ ಮನೆಯಲ್ಲಿ ಇದೆ, ಡಿಗ್ರಿ ವೈಸ್ ಅಲ್ಲಿ ಇದೆ. ಗುರು ಕೂಡ 10ನೇ ಮನೆಯಲ್ಲಿ ಡಿಗ್ರಿ ವೈಸ್ ಅಲ್ಲಿ ಇದೆ. ಶನಿ ಕೂಡ 1ನೇ ಮನೆಯಲ್ಲಿದೆ ಡಿಗ್ರಿ ವೈಸು. ಬುಧ ಕೂಡ 6ನೇ ಮನೆಯಲ್ಲಿದೆ. ಇವರ ಆರೋಸ್ಕೋಪ್ ಪ್ರಕಾರ ಎಲ್ಲ ಡಿಗ್ರಿ ವೈಸ್ ಅಲ್ಲಿ ಇರುವಂತದ್ದು. ನಾನು ಕಳೆದ ಎಪಿಸೋಡ್ ಅಲ್ಲೆಲ್ಲ ಹೇಳಿದ್ದೀನಿ, 7ನೇ ಮನೆಯಿಂದ ಅದು ಡಿಗ್ರಿ ವೈಸ್ ಅಲ್ಲಿ 8ನೇ ಮನೆಗೆ ಹೋಗಿರುತ್ತೆ, 8ನೇ ಮನೆ ಫಲ ಕೊಡುತ್ತೆ. ನಾವು ಅಲ್ಲಿ ನೋಡ್ಕೋಬೇಕು. ನಾವು ಉಂಗ್ರ, ರುದ್ರಾಕ್ಷಿ, ಮಂತ್ರ ಪಠನೆ ಎಲ್ಲ ಮಾಡೋ ಸಮಯದಲ್ಲಿ ಡಿಗ್ರಿ ವೈಸ್ ಅಲ್ಲಿ ಇದ್ದಾಗ ಇವರ ಆರೋಸ್ಕೋಪು 100% ಮ್ಯಾಚ್ ಆಗಿರುತ್ತೆ ಮೇನ್ ಚಾಟ್ಗೆ ಮತ್ತೆ ಡಿಗ್ರಿ ವೈಸ್ಗೆ. ಮತ್ತೆ ಕಸ್ಪಲ್ ಅಂತ ನೋಡ್ತೀವಿ, ಅಲ್ಲಿ ಲೈಫ್ ಅಲ್ಲಿ ಇವ್ರಿಗೆ ಮದುವೆ ಆಗುತ್ತಾ ಅಥವಾ ಇವ್ರಿಗೆ ಲೇಟ್ ಆಗಿ ಮ್ಯಾರೇಜ್ ಆಗುತ್ತಾ, ಕಸ್ಪಲ್ ಕಾಂಬಿನೇಷನ್ಸ್ ಅಂತ ಇಲ್ಲಿ ಬರ್ದಿರ್ತೀನಿ. ಅದು 3ನೇ ಸ್ಟೆಪ್. ಅದು ಮೇನ್ ಸ್ಟೆಪ್ ಅವರ ಡೇ ಟು ಟೈಮ್ ಸ್ಪೇಸ್ ಹಾಕೊಂಡಾಗ ಗ್ರಹಗಳು ಎಲ್ಲೆಲ್ಲಿರುತ್ತೆ ಅಂತ. ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಎಕ್ಸಾಕ್ಟ್ ಆಗಿ ಅಲ್ಲಲ್ಲೇ ಇರುವಂತದ್ದು. ನೋಡಿ, ಇವ್ರಿಗೆ ಮೇನ್ ಜಾತಕದಲ್ಲಿ ಏನಪ್ಪಾ ಅಂದ್ರೆ ಪರಿವರ್ತನೆ ಯೋಗ ಆಗಿರುವಂತದ್ದು. ಮೇಷರಾಶಿ ಕುಜನ ಮನೆ ಆಗಿರುತ್ತೆ, ವೃಷಭ ರಾಶಿ ಶುಕ್ರನ ಮನೆ. ಶುಕ್ರನ ಮನೆಯಲ್ಲಿ ಕುಜ ಇರುವಂತದ್ದು, ಮೇಷ ರಾಶಿಯಲ್ಲಿ ಶುಕ್ರ ಇರುವಂತದ್ದು. ಇವರಿಬ್ರಿಗೂ ಪರಿವರ್ತನೆ ಯೋಗ ಆಗಿರುತ್ತೆ. ಮತ್ತೆ ಧನಯೋಗ ಕೂಡ 2ನೇ ಅಧಿಪತಿ ಬಂದು ಗುರು ಬಂದು
10ನೇ ಮನೆಯಲ್ಲಿ ಇರೋದ್ರಿಂದ ಧನಯೋಗ ಕೂಡ ಆಗಿರುವಂಥದ್ದು. ಇವರ ಒಂದು ಜಾತಕ ಒಂದು ವಿಶ್ಲೇಷಣೆಯಲ್ಲಿ ಮೇನ್ ಏನಪ್ಪಾ ಅಂದ್ರೆ 6ನೇ ಮನೆ, ಇವ್ರು ಹುಟ್ಟಿರುವಂಥದ್ದು ಕೇತು ದಶದಲ್ಲಿ ಇವ್ರು ಹುಟ್ಟಿರುವಂಥವ್ರು. ಇವರ ಕಾಂಬಿನೇಷನ್ ನೋಡಿ 6 ಮತ್ತೆ ಬುಧ ಕೂಡ 4 ಮನೆಗಳು 6ನೇ ಮನೆಯಲ್ಲಿ ಇರುವಂಥದ್ದು. ಇವರ ಒಂದು ಕಾಂಬಿನೇಷನ್ ಅಲ್ಲಿ 6ನೇ ಮನೆ ಯಾರಿಗಿರುತ್ತೆ ವಿಪರೀತ ದುಡ್ಡು ಬರುತ್ತೆ. ನಾನು ಎಷ್ಟೊಂದು ಜನ ಕೇಳ್ತೀನಿ, ನಿಮ್ಮ ಒಂದು ಜಾತಕದಲ್ಲಿ 6ನೇ ಮನೆ ಗ್ರಹ ಇರುವಂತ ವಿಪರೀತ ದುಡ್ಡು ಕೊಡುತ್ತೆ. ಬಟ್ ಒಂದು ಸಮಸ್ಯೆ ಅಂದ್ರೆ ಅವರ ಒಂದು ಮದುವೆ ಜೀವನದಲ್ಲಿ ಅಥವಾ ಮದುವೆ ಆಗಿದ್ರು ಕೂಡ ಕೆಲವೊಂದ್ಸಲ ಕಿರಿಕಿರಿ ಆಗುವಂತ ಘಟನೆ ಕೂಡ ಆಗುತ್ತೆ. ಸೊ ನೀವೇನಾದ್ರೂ 6ನೇ ಮನೆ ಗ್ರಹಕ್ಕೆ ಉಂಗ್ರ ರುದ್ರಾಕ್ಷಿ ಹಾಕೊಂಡ್ರೆ ನೀವು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಅಂತ. ಅದು ಎಷ್ಟೊಂದು ಜನ ಗಂಡನಿಗೆ ಸಮಸ್ಯೆ ಇರ್ಬೋದು ಅಥವಾ ಹೆಂಡತಿಗೆ ಸಮಸ್ಯೆ ಇರ್ಬೋದು ಕಾಂಬಿನೇಷನ್ಸ್ ಅಲ್ಲಿ, ಅದು ಬೇರೆ ವಿಚಾರ. ದುಡ್ಡು ಬೇಕು ನಮಗೆ, ದುಡ್ಡಿನ ಸಮಸ್ಯೆ ತುಂಬಾ ಇದೆ ಅನ್ನೋರು ನೋಡಿ ಕಾಂಬಿನೇಷನ್ ಅಲ್ಲಿ ಮುಖೇಶ್ ಅಂಬಾನಿಗೆ ಎಷ್ಟು ಗ್ರಹ 4 ಗ್ರಹ 6ನೇ ಮನೆಯಲ್ಲಿ ಇರುವಂಥದ್ದು ವಿಪರೀತ ದುಡ್ಡು ತಂದು ಕೊಡುತ್ತೆ. ಯಾಕೆ ಅಂದ್ರೆ ಲಗ್ನದಿಂದ 7ನೇ ಅಧಿಪತಿ ನಮಗೆ ಶತ್ರು ಇರ್ತಾನೆ, ಅವನ ವ್ಯಯ ಬಂದು 6, ನಮಗೆ 6 ಆಗುತ್ತೆ. ಇಲ್ಲಿ ಬರ್ತಿದ್ವಿ ನೋಡಿ, ನಮ್ಮ ಲಗ್ನ ಇದು, ನಾವು ನಮ್ಮ ಶತ್ರು 7ನೇ ಮನೆ, ಅವನಿಗೆ ಇಲ್ಲಿಂದ ಲೆಕ್ಕ ಹಾಕೊಂಡು ಹೋದ್ರೆ 12ನೇ ಮನೆ ಆಗುತ್ತೆ, ನಮಗೆ 6ನೇ ಮನೆ ಆಗುತ್ತೆ. ಈ 6ನೇ ಮನೆ 4 ಮನೆಗಳು ತಗೊಂಡಿದೆ. ಸೊ ವಿಪರೀತ ದುಡ್ಡು ಬರುವಂಥದ್ದು. ಇದ್ರ ಜೊತೆಗೆ 1 2 3 5 7 8 9 10 11 12 ಎಲ್ಲಾ ಕಾಂಬಿನೇಷನ್ಸ್ ಇರೋದ್ರಿಂದ, ಮತ್ತೆ ನೋಡಿ ಇವ್ರು ಕೇತು ದಶದಲ್ಲಿ ಹುಟ್ಟಿರುವಂಥದ್ದು. ನೆಕ್ಸ್ಟ್ ಶುಕ್ರ ದಶ, ಅಲ್ಲೂ ಕೂಡ 6, ಮತ್ತೆ ಕೇತು, ಈ ಕಾಂಬಿನೇಷನ್ಸ್ ಎಲ್ಲ ಫಲ ಇಲ್ಲಿ ಕೊಡ್ತಾನೆ. ಸೂರ್ಯ ದಶ ಬರುತ್ತೆ, ಮತ್ತೆ ಈ ಕೇತು ಬಂದು ಇಲ್ಲಿ ಎಲ್ಲ ಫಲನೂ ಕೊಡ್ತಾನೆ. ಮತ್ತೆ ಚಂದ್ರ ದಶ, ಮತ್ತೆ ಕೇತು ಬಂದು ಎಲ್ಲನೂ ಫಲನೂ ಕೊಡ್ತಾನೆ. ಇವ್ರ ಲೈಫಲ್ಲಿ ಎಲ್ಲ ಫುಲ್ಫಿಲ್ಮೆಂಟ್ಸ್ ಕೂಡ ಕೇತು ಕೊಡ್ತಾ ಬರ್ತಾನೆ. ನೆಕ್ಸ್ಟ್ ಕುಜನೇ ಅವನ ನಕ್ಷತ್ರದಲ್ಲಿ ಬಂದು ಕಾಂಬಿನೇಷನ್ ಅಲ್ಲಿ 7ನೇ ಮನೆ ಇರೋದ್ರಿಂದ ಬಿಸ್ನೆಸ್ ಅಟ್ರಾಕ್ಟ್ಗೆ ಕೂಡ 7ನೇ ಮನೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮತ್ತೆ 12ನೇ ಮನೆ ಎಕ್ಸ್ಪೋರ್ಟ್ ಬಿಸ್ನೆಸ್, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಕೂಡ 12ನೇ ಮನೆ ತುಂಬಾ ಒಳ್ಳೆಯದು. ಕಾಂಬಿನೇಷನ್ ಅಲ್ಲಿ 6 7 8 9 10 11 ಕಾಂಬಿನೇಷನ್ಸ್ ಇರುವಂಥದ್ದು. 10 ಇವ್ರಿಗೆ ಹೆಸರು ತಂದು ಕೊಡುತ್ತೆ. ಈಗ ನಡೀತಿರುವಂಥದ್ದೇ ಗುರುದಶ, ಇವ್ರಿಗೆ 2035 ತನಕನೂ ಗುರುದಶ ಇರುತ್ತೆ. ಅದಾದ್ಮೇಲೆ ಶನಿ ದಶ ಬರುವಂಥದ್ದು. ಗುರುವಿನ ನಕ್ಷತ್ರದಲ್ಲಿ ಸೂರ್ಯ ಕಾಂಬಿನೇಷನ್ ಅಲ್ಲಿ ಮತ್ತೆ 610 ಎದ್ದಿದೆ. ಕಾಂಬಿನೇಷನ್ ಅಲ್ಲಿ 610 ಇದ್ರೆ ವಿಪರೀತ ದುಡ್ಡು ಬರುವಂಥದ್ದು. ಇವರ ಕಾಂಬಿನೇಷನ್ಸ್ ನೋಡಿ ಎಲ್ಲ ದುಡ್ಡು ಬರುವಂತ ಗ್ರಹಗಳೇ. ಯಾವುದು 8ನೇ ಮನೆ ಬಂದಿಲ್ಲ, ಯಾವುದು 12ನೇ ಮನೆ ಇಟ್ಟಾಗಿಲ್ಲ. 12ನೇ ಮನೆ ಇದ್ರೂನು ಇವರು ಆಯ್ಕೆ ಮಾಡ್ಕೊಂಡಿರುವಂತ ಬಿಸ್ನೆಸ್ ಇವರಿಗೆ ಕೈ ಹಿಡಿದಿದೆ, ಅದು ಇಂಪಾರ್ಟೆಂಟ್. ಇವರು ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ತುಂಬಾ ಮಾಡೋದ್ರಿಂದ 12ನೇ ಮನೆ ಆಕ್ಟಿವೇಟ್ ಆಗಿದೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಏನೇ ಅಂದ್ರೆ ವಿಚಾರ, ನಾವು ಯಾವ ಬಿಸ್ನೆಸ್ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಕಾಂಬಿನೇಷನ್ಸ್ ಅಲ್ಲಿ. 12ನೇ ಮನೆ ಇವರಿಗೆ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ಗೆ ತುಂಬಾನೇ ಹೆಲ್ಪ್ಫುಲ್ ಮಾಡ್ತಾ ಹೋಗುತ್ತೆ. ಈಗ ನಡೀತಿರುವಂಥದ್ದು ಗುರುದಶ, ನಕ್ಷತ್ರದಲ್ಲೇ ಸೂರ್ಯ ಇರೋದ್ರಿಂದ 6 and 10 ಒಳ್ಳೆ ಇವ್ರಿಗೆ ನೇಮ್ ಫೇಮು ಮತ್ತೆ ಚೆನ್ನಾಗಿ ದುಡ್ಡು ಕೊಡುವಂಥದ್ದು. 10ನೇ ಮನೆ ನೇಮ್ ಅಂಡ್ ಫೇಮ್ ಕೊಟ್ಟು 6ನೇ ಮನೆ ಒಳ್ಳೆ ಲಾಭ ತಂದುಕೊಡುತ್ತೆ. ಇವ್ರಿಗೆ ಆಪೋಸಿಟ್ ಬರುವಂಥದ್ದೇ ಕಮ್ಮಿ, ಶತ್ರುಗಳೇ ಕಡಿಮೆ ಇರ್ತಾರೆ. ಏನೇ ಸಮಸ್ಯೆ ಇದ್ರೂ ಅದರಿಂದ ಈಚೆ ಬರುವಂಥದ್ದು. ಬಿಸ್ನೆಸ್ ಅಲ್ಲಿ ಇವರ ಒಂದು ಕಾಂಬಿನೇಷನ್ ಅಲ್ಲಿ ನೇಮ್ ಅಂಡ್ ಫೇಮ್ ತುಂಬಾನೇ ಜಾಸ್ತಿ ಇರುವಂಥದ್ದು. ಮತ್ತೆ ಇವರ ಒಂದು ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ಮೇನ್ ನಾವು ಚೆಕ್ ಮಾಡಬೇಕಾದ್ರೆ ನಾವು ಕಸ್ಪಲ್ ಅಂತ ಚೆಕ್ ಮಾಡ್ತೀವಿ. ಇವರು ಮದುವೆ ಆಗಿರುವಂಥದ್ದು 7ನೇ ಮನೆ ರೆಟ್ರೋ ಇರೋದ್ರಿಂದ 28 ವರ್ಷ ಆಗುತ್ತೆ. ಯಾರ ಜಾತಕದಲ್ಲಿ 7ನೇ ಮನೆ ವಕ್ರಿ ಇರುತ್ತೆ, ಮಿನಿಮಮ್ 28 to 30 ಇಯರ್ಸ್ ಆಗಿರುತ್ತೆ ಮದುವೆ ಆಗಿರುವಂಥದ್ದು. ಮತ್ತೆ 5ನೇ ಮನೆ ಕೂಡ ವಕ್ರಿ ಇರೋದ್ರಿಂದ ಒಂದು 6 ವರ್ಷ ಹಿಡಿಯುತ್ತೆ ಮಕ್ಕಳಾಗಕ್ಕೆ ಇವ್ರಿಗೆ. ಇವ್ರು 85 ಅಲ್ಲಿ ಮದುವೆ ಆದ್ರೂ 91 ಅಲ್ಲಿ ಟ್ವಿನ್ಸ್ ಮಗು ಹುಟ್ಟುವಂಥದ್ದು. ಕಾಂಬಿನೇಷನ್ ಅಲ್ಲಿ 6 ಇಯರ್ಸ್. ಯಾಕಂದ್ರೆ ಯಾವಾಗ ಕಾಂಬಿನೇಷನ್ ಅಲ್ಲಿ ವಕ್ರಿ ಇರುತ್ತೆ ಗ್ರಹಗಳು ಕಸ್ಪಲ್ ಅಲ್ಲಿ, ಅಲ್ಲಿ ನಿಧಾನಗತಿ ಇರುವಂಥದ್ದು. ನಾವು ಮೇನ್ ಏನಪ್ಪಾ ಅಂದ್ರೆ ಇದರಿಂದ ತಿಳ್ಕೊಳ್ಬೇಕಾಗಿರುವಂಥ ವಿಚಾರ, ಕಾಂಬಿನೇಷನ್ಸ್ ಅಲ್ಲಿ ನಮ್ಮ ಜಾತಕದಲ್ಲಿ ಏನಾದರೂ 6ನೇ ಮನೆ ಇದ್ರೆ ನಮಗೆ ಸ್ವಲ್ಪ ಈಗೋ ಇರುತ್ತೆ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ನಾವು ಈಗೋ ಬಿಟ್ಟು ಬರೀ ದುಡ್ಡಿಗೆ ಅಂತ ನಿಂತ್ಕೊಂಡ್ರೆ, ದುಡ್ಡು ಮಾಡಬೇಕು ಅಂತ ನಿಂತ್ಕೊಂಡ್ರೆ ಇಡೀ ದೇಶಕ್ಕೆ ನಂಬರ್ 1 ಆಗುವಂಥದ್ದು. ಅದೇ ಕಾಂಬಿನೇಷನ್ ಅಲ್ಲಿ ನಾನು ಈಗೋ ಮಾಡ್ತೀನಿ ಅಂದ್ರೆ ಇವರ ಒಂದು ಫ್ಯಾಮಿಲಿ ವಿಚಾರಕ್ಕೆ ಕ್ಲಾಶಸ್ ಆಗುವಂಥದ್ದು, ಇದೆಲ್ಲ ಕೂಡ ಆಗುತ್ತೆ. ಇದು ಇವ್ರು ತಿಳ್ಕೊಳ್ಬೇಕು ಕಾಂಬಿನೇಷನ್ಸ್ ಅಲ್ಲಿ. ಇಂಥ ಪ್ಲಾನೆಟ್ಸ್ ಈಗ ನಮ್ಮ ಜಾತಕದಲ್ಲೇ 1 6 10 ಕಾಂಬಿನೇಷನ್ ಇದೆ ಅಂದಾಗ
ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನಮ್ಮ ಪಾರ್ಟ್ನರ್ದು ಕೂಡ 1-6-10 ಕಾಂಬಿನೇಷನ್ಸ್ ಇದ್ದಾಗ ಅಲ್ಲಿ ಕೆಲವೊಂದ್ಸಲ ಡೈವರ್ಸ್ ಆಗ್ಬಿಡುತ್ತೆ. ಇವರ ಒಂದು ಪಾರ್ಟ್ನರ್ ಕಾಂಬಿನೇಷನ್ 2-7-11 ಇದ್ರೆ ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇವ್ರಿಗೆ. ಯಾಕಂದ್ರೆ ಇವರು ಸ್ವಲ್ಪ ಈ 6ನೇ ಮನೆ ಸಂಸಾರಿಕ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿ ಅಡಚಣೆ ಎಲ್ಲ ಆಗ್ತಾ ಇರುತ್ತೆ. ಬಟ್ ಕೆಲಸದ ವಿಚಾರ ಅವರೇ ನಂಬರ್ 1 ಪೊಸಿಷನ್ ಅಲ್ಲಿ ಇರ್ತಾರೆ. ಮತ್ತೆ ಎಲ್ಲಾ ತರನು ಐಡಿಯಾಸ್ನ ಯೂಸ್ ಮಾಡ್ತಾರೆ. ಹೆಂಗೆ ಬಿಸ್ನೆಸ್ ಅಲ್ಲಿ ನಂಬರ್ 1 ಬರಬೇಕು ನಾನು, ಮತ್ತೆ ಯಾವಾಗಲೂ ನಂಬರ್ 1 ಆಗಿರಬೇಕು ಅಂತ ತುಂಬಾನೇ ಐಡಿಯಾಸು ಈ ಕಾಂಬಿನೇಷನ್ಸ್ ಅವ್ರಿಗೆ ಇರುವಂತದ್ದು. ನೆಕ್ಸ್ಟ್ ಇವ್ರಿಗೆ ಶನಿ ದಶ 2054 ತನಕ ಶನಿ ದಶ ಇರುತ್ತೆ. ಅಲ್ಲೂ ಕಾಂಬಿನೇಷನ್ 1 and 4. ನಾನು ಯಾವಾಗಲೂ ಹೇಳ್ತೀನಿ ಕಾಂಬಿನೇಷನ್ 4 ಮತ್ತೆ 10 ಕಾಂಬಿನೇಷನ್ಸ್ ಇದ್ರೆ ಯಾವಾಗಲೂ ಅವ್ರಿಗೆ ನೇಮ್ ಫೇಮ್ ಇರುತ್ತೆ ಅಂತ. ಮತ್ತೆ ಬುಧ ದಶ ಬರುತ್ತೆ ನಕ್ಷತ್ರದಲ್ಲಿ. ಬುಧ ಬರೋದ್ರಿಂದ 6-9-11 ಕಾಂಬಿನೇಷನ್. ಇದು ಏನ್ ಬರ್ತಿದ್ದೀನಿ ಇದು ಪ್ಲಾನೆಟ್ಸು ಅದ್ರ ನಕ್ಷತ್ರದಲ್ಲಿ ಹೋಗಿ ನಾವು ಫಲ ನೋಡ್ಬೇಕಾಗುತ್ತೆ. ಯಾವುದೇ ಒಬ್ಬ ಮನುಷ್ಯನ ಮೇನ್ ಪ್ಲಾನೆಟ್ಸ್ ನಕ್ಷತ್ರದಲ್ಲಿ ಯಾವ ಫಲ ಬರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದಿಷ್ಟು ಮುಖೇಶ್ ಅಂಬಾನಿ ಅವರ ಒಂದು ಜಾತಕ ವಿಶ್ಲೇಷಣೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಮೂಲ ನಕ್ಷತ್ರ ಅಂದ್ರೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಕಸ್ಪಲ್ ಅಂತ ಚೆಕ್ ಮಾಡ್ತೀವಿ, ಅಲ್ಲಿ 5ನೇ ಮನೆ ಇರೋದ್ರ ಮಕ್ಕಳು ಭಾಗ್ಯ ಲೇಟ್ ಆಗಿರುವಂಥದ್ದು. ಮದುವೆ ವಿಚಾರದಲ್ಲಿ 7ನೇ ಮನೆ ಕಸ್ಪಲ್ ಇರೋದ್ರಿಂದ ಮದುವೆ ವಿಚಾರ ಕೂಡ ನಿಧಾನ ಆಗಿರುವಂಥದ್ದು. ಇದಿಷ್ಟು ಇವರ ವಿಚಾರ ಮುಖೇಶ್ ಅಂಬಾನಿ. ನೆಕ್ಸ್ಟು ಅನಿಲ್ ಅಂಬಾನಿ ಅವ್ರ ಕಾಂಬಿನೇಷನ್ಸ್ ತಗೊಳ್ತೀನಿ. ಅವರ ಒಂದು ಸಕ್ಸಸ್ಫುಲ್ ಯಾವ ರೀತಿ ಇರುತ್ತೆ, ಅವರ ಒಂದು ಬಿಸ್ನೆಸ್ ಲೈಫು ಸಕ್ಸಸ್ಫುಲ್ಲ ಅಥವಾ ಫೇಲ್ಯೂರ್ ಅಂತ ಅವರ ಒಂದು ಆರೋಸ್ಕೋಪ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಗೊತ್ತಾಗಿರುವಂಥದ್ದು. ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವತ್ತೇ ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು.